ಎಲ್ರಿಗೂ ನಮಸ್ಕಾರ. ಇವತ್ತು ಕದಿರ ರೆಂಬವ್ವೆಯ ಬಗ್ಗೆ ತಿಳಿಯೋಣ. ಈಕೆಗೆ ರೆಂಬವ್ವೆ ಅಂತಲೂ ಕರೀಲಾಗ್ತದ. ಕಾಳವ್ವೆ ಅಂತೆ ಈಕೆಯು ಕದಿರ ಕಾಯಕದವಳು. ಕವಿಚರಿತೆಕಾರರು ಈಕೆಯ ಕಾಲ ಸುಮಾರು 1160 ಅಂತ ಊಹೆ ಮಾಡ್ಯಾರ. ಆದ್ರೆ ಡಾಕ್ಟರ್ ಎಲ್ ಬಸವರಾಜು ಅವರು ಈಕೆಯ ವಚನಗಳಲ್ಲಿ ಬಳಕೆಯಾದ ಪರದಳ ವಿಭಾಡ, ಗಜವೇಂಟೆಕಾರ ಎಂಬ ಪದಗಳನ್ನು ಗಮನಿಸಿ ಇವು ವಿಜಯನಗರದ ಅರಸನ ಕಾಲದಲ್ಲಿ ಬಳಕೆಗೆ ಬಂದ ಬಿರುದಾವಳಿಗಳು. ಆದ್ದರಿಂದ ಈಕೆಯ ಕಾಲ ಸುಮಾರು 1430 ಆಗಿರಬಹುದು ಅಂತ ಹೇಳ್ತಾರೆ. ಹರಿಹರ ತನ್ನ ಲಿಂಗಾರ್ಚನೆಯ ರಗಳೆಯಲ್ಲಿ ಇತರ ಶಿವಶರಣೆಯರ ಜೊತೆಗೆ ರೆಂಬವ್ವೆಯನ್ನೂ ಸ್ಮರಿಸಿದ್ದಾನೆ. ಪಾಲ್ಕುರಿಕೆಯ ಸೋಮನಾಥ ತನ್ನ ಪಂಡಿತಾರಾಧ್ಯ ಚಾರಿತ್ರದಲ್ಲಿನ ಗಣಸಹಸ್ರನಾಮದಲ್ಲಿ ಈಕೆಯ ಹೆಸರನ್ನೂ ಸೇರಿಸಿದ್ದಾನೆ. ಕಾರಣ, ಕವಿಚರಿತ್ರೆಕಾರರ ಅಭಿಪ್ರಾಯದಂತೆ ಈಕೆ ಬಸವ ಸಮಕಾಲೀನವಳೆಂದು ಗ್ರಹಿಸುವುದೇ ಸಮಂಜಸ ಅನ್ನಿಸ್ತದೆ. ಬಸವಾದಿ ಶರಣರ ವಚನಗಳ ಜೊತೆ ಈಕೆಯ ವಚನಗಳು ಸಕಲ ಪುರಾತನರ ವಚನಗಳು ಮತ್ತು ಇತರ ಸ್ಥಳಕಟ್ಟಿನ ಕೃತಿಗಳಲ್ಲಿ ಸಮಾವೇಶಗೊಂಡಿರುವುದು ಈ ಅಭಿಪ್ರಾಯಕ್ಕೆ ಪೋಷಕವಾಗಿದೆ. ಸುಮಾರು 1620ರಲ್ಲಿದ್ದ ಶಂಕರದೇವನ ಇಷ್ಟಲಿಂಗ ಚಾರಿತ್ರ್ಯ, ಅಜ್ಞಾತ ಕವಿಯ 108 ಶರಣೆಯರ ಅಷ್ಟಕ ಎಂಬ ಕೃತಿಗಳಲ್ಲಿಯೂ ಈಕೆಯ ಹೆಸರು ಉಲ್ಲೇಖವಾಗಿದೆ. ಕವಿಚರಿತೆಕಾರರು ಈಕೆ ಕದಿರ ರೆಂಬವ್ವೆಯ ಸತಿಯಾಗಿರಬಹುದು ಅಂತ ಊಹಿಸ್ತಾರೆ. ಕದಿರ ರೆಮ್ಮಯ್ಯ ಕತೆ ಹೆಚ್ಚಾಗಿ ಎಲ್ಲ ವೀರಶೈವ ಪುರಾಣಗಳಲ್ಲಿ ಪ್ರಾಸಂಗಿಕವಾಗಿ ಬರ್ತದೆ. ಆದ್ರೆ ಅಲ್ಲೆಲ್ಲೂ ರೆಂಬವ್ವೆಯ ಪ್ರಸ್ತಾಪ ಇಲ್ಲ. ಇಬ್ಬರ ಹೆಸರಿನ ಹಿಂದೆ ಹತ್ತಿದ ವಿಶೇಷಣ ಸಾಮ್ಯದಿಂದ ಕವಿಚರಿತೆಕಾರರು ಹಿಂಗೆ ಊಹೆ ಮಾಡಿರ್ಬೋದು ಅನ್ನಿಸ್ತದೆ. ಆದ್ರೆ ಇಬ್ಬರಿಗೂ ಕದಿರೆ ಎಂಬ ವಿಶೇಷಣ ಹತ್ತಲು ಕಾರಣಗಳು ಬೇರೆನೇ ಆಗ್ಯಾವ. ರೆಮ್ಮಯ್ಯನಿಗೆ ಹತ್ತಿದ ವಿಶೇಷಣ ಅವನ ಸ್ಥಳವನ್ನು ಸೂಚಿಸಿದ್ರೆ, ರೆಮ್ಮೆವೆ ಅದು ಆಕೆಯ ವೃತ್ತಿ ಸೂಚಿಯಾಗಿ ಬಂದದ. ಹೀಗಾಗಿ ಈಕೆ ರೆಮ್ಮಯ್ಯನ ಸತಿ ಅಂತ ನಂಬಲಿಕ್ಕೆ ಸದ್ಯ ಖಚಿತ ಆಧಾರಗಳು ಇಲ್ಲ ಅಂತ ಅನಿಸ್ತದೆ. ರೆಂಬವ್ವೆ ಒಬ್ಬ ನಿಷ್ಠಾವಂತ ಕಾಯಕ ಜೀವಿ. ರಾಟೆಯಿಂದ ನೂಲು ತೆಗೆಯುವುದು, ಅದರಿಂದ ಬಂದ ಆದಾಯದಿಂದ ಗುರುಲಿಂಗ ಜಂಗಮ ಸೇವೆ ಮಾಡುವುದು, ಜೊತೆಗೆ ಶರಣರ ಅನುಭಾವಗೋಷ್ಠಿಯಲ್ಲಿ ಭಾಗವಹಿಸುವುದು ಅವಳ ನಿತ್ಯ ನೇಮವಾಗಿತ್ತು. ರೆಂಬವ್ವೆಯ 4 ವಚನಗಳು ಮಾತ್ರ ಸಿಕ್ಕಾವ. ಅಂಕಿತ ಕದರಿ ರೆಮ್ಮಿಯೊಡೆಯ ಗುಮ್ಮೇಶ್ವರ. 2 ವಚನಗಳಲ್ಲಿ ಸತಿಪತಿ ಭಾವ ವ್ಯಕ್ತವಾಗಿದ್ರ ಉಳಿದ ಒಂದರಲ್ಲಿ ಶರಣರ ಸ್ತುತಿ, ಇನ್ನೊಂದರಲ್ಲಿ ಕಾಯಕದ ಮಹತಿ ಅಡಕಾಗ್ಯದ. 4ರಲ್ಲಿ 3 ಬೆಡಗಿನ ವಚನಗಳಾಗಿದ್ರ 1 ಸರಳ ವಚನ ಎನಿಸಿದ. ಬೆಡಗಿನ ವಚನಗಳಿಗೆ ಸಿಂಗಳದ ಸಿದ್ದಬಸವರಾಜ ಟೀಕೆಯನ್ನು ಬರೆದಿದ್ದಾರೆ. ನಾ ತಿರುಹುವ ರಾಟೆಯು ಕುಲಜಾತಿಯ ಕೇಳಿರಣ್ಣ ಎಂಬ ವಚನದಲ್ಲಿ ತನ್ನ ಲೌಕಿಕ ಕಾಯಕದ ಕ್ರಿಯೆಗಳನ್ನೆಲ್ಲ ಪರಲೌಕಿಕ ಪರಮಾತ್ಮನ ಸಂಬಂಧವಾದ ಆಧ್ಯಾತ್ಮಿಕ ಅನುಭವಕ್ಕೆ ಹೊಂದಿಸಿ ಹೇಳಿದ್ದಾಳೆ. ಮತ್ತೊಂದು ವಚನದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ ಈ 3 ಶರಣಶ್ರೇಷ್ಠರು ತನ್ನ ಸ್ಥೂಲ ಸೂಕ್ಷ್ಮ ಕಾರಣ ತನುಗಳೆಂದೂ ಅವರ ಕಾರುಣ್ಯದಿಂದ ತಾನು ಬದುಕಿ ಜೀವನ ಸಾರ್ಥಕಪಡಿಸಿಕೊಂಡೆನೆಂದೂ ತಿಳಿಸ್ತಾಳೆ. ಎಲ್ಲರ ಗಂಡಂದಿರು ಪರದಳ ವಿಭಾಡರು, ಎನ್ನ ಗಂಡ ಮನದಳ ವಿಭಾಡ, ಅರಿವೆಂಬ ಕದಿರ ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು ತುಂಬಿತ್ತು ಎಂಬಂಥ ಮಾತುಗಳು ಸುಂದರವಾಗ್ಯದವ. ವಚನಗಳ ಭಾಷೆ ಸರಳವಾಗಿದ್ರೂ ಭಾವ ಬಂಧುರವಾಗಿದೆ. ಲೌಕಿಕ ಪಾರಲೌಕಿಕಗಳನ್ನು ಸಮೀಕರಿಸಲು ಬೆಳೆಸಿದ ಬೆಡಗಿನ ವಿಧಾನ ಸಮರ್ಪಕವೆನಿಸಿದೆ. ಶರಣು ಶರಣಾರ್ಥಿ.